ಧರ್ಮಸ್ಥಳದ ಕಿಚ್ಚು ಈಗ ಮತ್ತಷ್ಟು ದಗದಗಿಸುತ್ತಿದೆ. ಷಡ್ಯಂತ್ರ, ಪಿತೂರಿ, ಅಪಪ್ರಚಾರ ಇವೆಲ್ಲದಕ್ಕೂ ಕೂಡ ಒಂದು ಸ್ಪಷ್ಟ ಉತ್ತರ ಸಿಗುವ ಸಮಯ ಕೂಡ ಬಂದೇ ಬಿಟ್ಟಿದೆ. ಈಗಾಗಲೇ ಧರ್ಮಸ್ಥಳದ ವಿರುದ್ಧ ಹೋರಾಡ್ತಾ ಇರತಕ್ಕಂಥ ಧರ್ಮ ಸಂರಕ್ಷಣಾ ಸಮಾವೇಶ ಕೂಡ ಇವತ್ತು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಏರ್ಪಡೆಗೊಂಡಿತ್ತು. ಈ ಒಂದು ಭವ್ಯ ಕಾರ್ಯಕ್ರಮದಲ್ಲಿ ಸಾವಿರಾರು ಹಿಂದೂ ಕಾರ್ಯಕರ್ತರು ಕೂಡ ಆಗಮಿಸಿದ್ರು. ಈ ಬಗ್ಗೆ ನಮಗೆ ಮಾತಾಡಲಿಕ್ಕೆ ಕಿರಿಕೀರ್ತಿ ಅವರಿದ್ದಾರೆ, ಬನ್ನಿ ಅವರು ಮಾತಾಡಿಸೋಣ. ಕಿರಿಕೀರ್ತಿ ಅವರೇ, ನೀವು ಮೊದಲಿಂದಲೂ ಕೂಡ ಹೋರಾಟವನ್ನ ಮಾಡ್ತಾ ಇದ್ರಿ, ಇದು ಬುರುಡೆ ಎನ್ನುವಂಥದ್ರ ಬಗ್ಗೆ. ಈಗ ಬುರುಡೆಗೆ ಒಂದು ಸ್ಪಷ್ಟ ಉತ್ತರ ಸಿಕ್ಕಿದೆ. ಬುರುಡೆದಾರಿ ಚಿನ್ನಯ್ಯ ತಪ್ಪೊಪ್ಪಿಕೊಂಡಿದ್ದಾನೆ, ಇದೆಲ್ಲವೂ ಕೂಡ ಷಡ್ಯಂತ್ರ, ಪಿತೂರಿ, ನಾನು ಹೇಳ್ದಂಗೆ ಮಾಡಿದ್ದೀನಿ ಅಂತ ಹೇಳಿ. ಈಗೇನು ಹೇಳ್ತೀರಾ? ನಾವು ದೇವನಿಂದನೂ ಹೇಳಿದ್ದು ಒಂದೇ, ಇವರು ಮಾಡ್ತಿರೋದು ಷಡ್ಯಂತ್ರ, ಇವರು ಬಿಡ್ತಿರೋದು ಬೊಗಳೆ, ಇವರು ಸುಳ್ಳು ಹೇಳ್ತಾ ಇದ್ದಾರೆ, ನಂಬೇಡಿ ನಂಬೇಡಿ ಅಂದ್ವಿ. ಮೊದಲು ಬೀದಿ ಭಾಷಣಗಳಲ್ಲಿ ನಂಬಿಸೋ ಪ್ರಯತ್ನ ಮಾಡಿದ್ರು, ಆಮೇಲೆ ಅವರೇ ವಿಡಿಯೋಗಳನ್ನು ಮಾಡ್ಕೊಂಡು ನಂಬಿಸೋ ಪ್ರಯತ್ನ ಮಾಡಿದ್ರು, ಆಮೇಲೆ ಈ ಮೊಹಮ್ಮದ್ ಸಮೀರನ್ನು ಕರ್ಕೊಂಡು ಬಂದರು. ಈ ಮೊಹಮ್ಮದ್ ಸಮೀರ್ ಬಂದ ಮೇಲೆ ಇಡೀ ಕರ್ನಾಟಕದ ನೆಮ್ಮದಿಯನ್ನು ಹಾಳು ಮಾಡಿದ ಕುಖ್ಯಾತಿ ಅವನಿಗೆ ಸಲ್ಲತ್ತೆ. ಅಂದರೆ ನಾನು ಹೇಳೋದು, ಷಡ್ಯಂತ್ರದ ಭಾಗವಾಗಿ ಅವ್ರು ಬರೆದ ಸ್ಕ್ರಿಪ್ಟು, ಅವ್ರು ಮಾಡಿದ ವಿಡಿಯೋ ಎಲ್ಲ ಜನ ನೋಡಿ ಏನು ನೀವೀಗ ಹೇಳ್ದಂಗೆ ಧಗಿಸಿ ಒಳಗಡೆಯಿಂದ ಅವ್ರಿಗೆಲ್ಲ ಹಿಂಗ ಧರ್ಮಸ್ಥಳ ಯಾವ ಕ್ಷೇತ್ರದ ಬಗ್ಗೆ ಮಾತಾಡ್ತಾ ಇದ್ದೀರಿ? ನೀವು ನಂಬಿದ ಶ್ರದ್ಧಾ ಕೇಂದ್ರ, ನಿಮ್ಮ ತಂದೆ ನಂಬಿದ ಶ್ರದ್ಧಾ ಕೇಂದ್ರ, ನಿಮ್ಮ ತಾತ ನಂಬಿದ ಶ್ರದ್ಧಾ ಕೇಂದ್ರ, ಅದರ ವಿರುದ್ಧ ನೇರ ಒಂದು ವಿಡಿಯೋ ನೋಡಿ. ಅದು ಒಬ್ಬ ಇಸ್ಲಾಂ ಯುವಕ ಮಾಡಿರೋದು, ನೇರ. ಅವನಿಗೇನು ಗೊತ್ತು? ಸೌಜನ್ಯ ಕೇಸ್ ಆದಾಗ 6ನೇ ಕ್ಲಾಸಲ್ಲಿ ಓದ್ತಾ ಇದ್ದ ಅವನು. ಸೌಜನ್ಯ ಕೇಸ್ ಆದಾಗ 6ನೇ ಕ್ಲಾಸಲ್ಲಿ ಓದ್ತಾ ಇದ್ದ, ಅವನಿಗೇನು ಗೊತ್ತು? ಆ 6ನೇ ಕ್ಲಾಸಲ್ಲಿ ಓದ್ತಿದ್ದ ಮೂರ್ಖ ಒಬ್ಬ 20 ವರ್ಷ ಎಕ್ಸ್ಪೀರಿಯನ್ಸ್ ಇರೋ ಪತ್ರಕರ್ತನಿಗೆ ಅನ್ಪ್ರೊಫೆಷನಲ್ ಅಂತ ಮಾತಾಡ್ತಾನೆ. ಅವನ ವಿಡಿಯೋ ನೋಡಿ ಎಲ್ಲ ನಂಬಿ ಜನ ಎಷ್ಟು ನಂಬಿದ್ರು ಅಂತಂದರೆ, ನನ್ನ ಕುಟುಂಬವನ್ನು ಬೀದಿಗೆ ತರಕ್ಕೆ ರೆಡಿ ಇದ್ರು. ಯಾರಾದರೂ ಧರ್ಮಸ್ಥಳದ ಪರ ಬಂದು ಮಾತಾಡಿದ್ರೆ ಅವ್ರನ್ನ ವಾಚಾಮಗೋಚರ ನಿಲ್ಲಿಸಿದ್ರು, ಕೆಟ್ಟ ಮಾತುಗಳಿಂದ ಬೈದರು. ನಾವು ಅವ್ರು ಬೈದಾಗೆಲ್ಲ ನಮ್ಗೆ ಅನ್ನಿಸ್ತಾ ಇದ್ದಿದ್ದು, ಇವ್ರ ಹತ್ರ ವಿಷಯ ಇಲ್ಲ, ಅದಕ್ಕೆ ಇವರು ವೈಯಕ್ತಿಕ ಬರ್ತಾ ಇದ್ದಾರೆ, ಇವ್ರ ಹತ್ರ ವಿಷಯ ಇಲ್ಲ, ಅದಕ್ಕೆ ಇವ್ರು ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಿದ್ದಾರೆ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇತ್ತು. ಬಟ್ ಯಾವಾಗಲೂ ಹೇಳೋರಲ್ಲ, ಜೇಬಲ್ಲಿ ಸಾಕ್ಷಿ ಇದೆ, ಮೊಬೈಲಲ್ಲಿ ಸಾಕ್ಷಿ ಇದೆ, ಜೀವಂತ ನೋಡಿದವರಿದ್ದಾರೆ, ಕರ್ಕೊಂಬರಪ್ಪ ಅವ್ರನ್ನ, ಕರ್ಕೊಂಬಪ್ಪ, ಇಲ್ಲ ಸಾಕ್ಷಿ ಕೊಡು, ಕೋರ್ಟ್ಗೆ ಹೋಗೋಣ ಬಾ ಅಂತ ಕೇಳಿದ್ವಿ. ಸೌಜನ್ಯ ಹೋರಾಟಗಾರ ಅವರ ನಾವ? ಸೌಜನ್ಯ ಹೆಸರನ್ನು ಹೇಳಿಕೊಂಡು 12 ವರ್ಷ ಅನ್ಯಾಯ ಮಾಡಿದ ಪಾಪಿಗಳವರು. ತಿಮ್ಮರೋಡಿ ಸ್ಟೈಲಲ್ಲಿ ಹೇಳಬೇಕು ಅಂತಂದ್ರೆ ಎಂಥ ಪಾಪಿಗಳು, ಪರಮ ನೀಚರು ಅವರು, ಪರಮ ನೀಚರು, ಪಾಪಿಗಳು ಅವರು. ಆ ಪಾಪಿಗಳನ್ನು ದೇವ್ರು ಅಣ್ಣಪ್ಪ ಸ್ವಾಮಿ ಸುಮ್ಮನೆ ಬಿಡ್ತಾನ? ಇವನೇನು ಅನ್ಕೊಂಡ್ರು, ಅಲ್ಲಿ ಹೆಂಗಿದ್ರು ಒಂದಿಷ್ಟು ಶವಗಳನ್ನು ಹೂಳಲಾಗಿದೆ, ಇವನನ್ನು ಕರ್ಕೊಂಡ್ಬಂದು ಆ ಜಾಗದಲ್ಲಿ ಅಗ್ಸಿದ್ರೆ ಹೆಂಗಾದ್ರೂ ಒಂದು 10 ಅಂತೂ ಸಿಗುತ್ತೆ. ಯಾಕಂದ್ರೆ 267 ಲೀಗಲ್ ಇದೆಯಲ್ಲ, ಲೀಗಲ್ UDR ಇರೋದೇ ಇದೆಯಲ್ಲ, ಸಿಕ್ಕತ್ತೆ. ಅಸ್ಥಿ ಪಂಜರ ಇಟ್ಕೊಂಡು ನಾವು ಧರ್ಮಸ್ಥಳದ ಮೇಲೆ ಅಟ್ಯಾಕ್ ಶುರು ಮಾಡ್ಬೋದು ಅಂತ ಡಿಸೈಡ್ ಮಾಡಿದ್ರು. ರೀ, ಕ್ಷೇತ್ರಪಾಲ ಅಣ್ಣಪ್ಪ ಸ್ವಾಮಿಗೆ ಆ ಕ್ಷೇತ್ರವನ್ನು ಉಳಿಸ್ಕೊಳಕ್ ಬರಲ್ವೇನ್ರಿ? ಇವರಿಗೆ 4 ಅಸ್ಥಿ ಪಂಜರ ಸಿಕ್ಕಿದ್ರೆ ಏನು ಮಾಡ್ತಾರೆ ಅನ್ನೋದು ಅಣ್ಣಪ್ಪ ಸ್ವಾಮಿಗೆ ಗೊತ್ತಿಲ್ವೇನ್ರಿ? ಅವನ್ ಸಮೀರ ಬಂದು ಕೇಳ್ತಾನೆ, ಎಲ್ಲೋಯ್ತು ಅಸ್ಥಿ ಪಂಜರ ಅಂತ. ಅದು ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಅಲ್ಲಿರೋದು. ತನ್ನ ಕ್ಷೇತ್ರವನ್ನು ಉಳಿಸ್ಕೋಬೇಕು ಅಂತ ನಿರ್ಧಾರ ಮಾಡಿದ್ರೆ ಅವರು ಮೂಳೆಗಳಲ್ಲ, ಕೂದಲು ಸಿಗಕ್ಕೂ ಬಿಡಲ್ಲ. ಅಲ್ಲಿ ಬುರುಡೆ ಗ್ಯಾಂಗ್ ಇಂದ ಒಂದೇ ಇಲ್ಲ, ಸುಮಾರು ಜನ ಇದ್ದಾರೆ. ಅವ್ನು ಡ್ರಿಲ್ ಮಾಡಿ ಕರ್ಕೊಂಡ್ ಬರಲಾಗಿದೆ ಅನಾಮಿಕೆ ಹೇಳ್ತಾನೆ. ಹೀಗಾಗಿ ಆ ಗ್ಯಾಂಗ್ ಯಾವುದು ಅಂತ, ಏನ್ ಷಡ್ಯಂತ್ರ, ಏನ್ ಆಮಿಷ ಕೊಟ್ಟು ಅವ್ನು ಕರ್ಕೊಂಡ್ ಬರಲಿದೆ, ಮತ್ತು ಆ ಗ್ಯಾಂಗ್ ಯಾವುದು ಅಂತ ನೋಡಿ, ಇದನ್ನ ತನಿಖೆಯಲ್ಲಿ ನಮಗೆ ಹೊರಗಡೆ ಬರುತ್ತೆ. ಆದ್ರೆ ನಾವು ಕೇಳ್ತಾ ಇದ್ದೀವಿ, ಇದರ ಹಿಂದೆ ಕೆಲವು ಕಾಣದ ಮುಖಗಳು ಕೆಲಸ ಮಾಡ್ತಿದ್ದಾವೆ ಅಂತ. ಕಾಣದ ಮುಖಗಳು ಇತ್ತೀಚೆಗೆ ಅವುಗಳ ಮುಖವಾಡ ಕಳಿಸಿ ಬೀಳ್ತಾ ಇದೆ. ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಇಷ್ಟು ಶುದ್ಧ ಬರ್ಕೊಂಡು ಮಾತಾಡ್ತಾ ಇದ್ದವರು ಇವತ್ತು ಕೆಲವರು ಫೇಸ್ಬುಕ್ಕು, ಇನ್ಸ್ಟಾಗ್ರಾಮ್ ಪೇಜ್ನ ಮುಚ್ಕೊಂಡು ಹೋಗೋ ಲೆವೆಲಿಗೆ ಬಂದ್ಬಿಟ್ಟಿದೆ. ಕಾಣದ ಕೈಗಳು ಇದರ ಹಿಂದೆ ಇದೆ. ನಾನು ಹೇಳೋದು, ತುಂಬ ಸೂಕ್ಷ್ಮವಾಗಿ ಗಮನಿಸಿದ್ರೆ, ಸಮೀರ್ ಎಲ್ಲಿಂದ ಬಂದ, ಸಮೀರ್ ಯಾರ ಜೊತೆಲಿದ್ದ, ಆಕೆ ಈಗ ಎಲ್ಲಿದ್ದಾಳೆ, ಯಾವ ಪಕ್ಷದ ಜೊತೆಗಿದ್ದಾಳೆ, ಅವಳ ಕಾಂಟ್ಯಾಕ್ಟ್ ಯಾರ ಜೊತೆಗಿದೆ, ಇವರೆಲ್ಲ ಡೆಲ್ಲಿಗೆ ಯಾಕೆ ಹೋಗಿದ್ರು, ಇವೆಲ್ಲ ಬಹಳ 1-1.5 ವರ್ಷಗಳಿಂದ ನೀಟಾಗಿ ಪ್ಲ್ಯಾನ್ ಮಾಡಿ ಸ್ಟ್ರಕ್ಚರ್ ಕಟ್ಕೊಂಡು ಇವಾಗ ಇವರು ಫೀಲ್ಡಿಗೆ ಇಳಿಯೋಣ ಅಂತ ಬಂದರು. ಆ ಮ್ಯಾಜಿಕ್ ಅಜ್ಜಿಗೆ ಪಾಪ ಕತೆ ಹೇಳಿ ಕೇಳಿದ್ರು, ಮ್ಯಾಜಿಕ್ ಸುಜಾತಾಗೆ ಕತೆ ಹೇಳಿ ಕೇಳಿದ್ರು. ಬಟ್ ಅವ್ರು ಏನು ಮಿಸ್ ಮಾಡಿಬಿಟ್ರು ಅಂತಂದರೆ, ಡೇಟು ಟೈಮು ಕರೆಕ್ಟಾಗಿ ಹೇಳಿಲ್ಲ. ನೀವು ಹಿಂಗೆ ಹೇಳ್ಬೇಕು ಅಂತ ಹೇಳಿದ್ರು, ಆದರೆ ಯಾವ ಟೈಮು ಯಾವ ಡೇಟು ಅಂತ ಹೇಳಿಲ್ಲ. ಒಂದು ಕಡೆ 1 ದಿನದ ಮಗು ನೀರಿಗೆ ಬಿಟ್ಟರು ಅನ್ನತ್ತೆ, ಮತ್ತೊಂದು ಕಡೆ 8 ತಿಂಗಳ ಮಗು ನೀರಿಗೆ ಬಿಟ್ಟರು ಅನ್ನತ್ತೆ. ಅದೇ ಅಲ್ಲ, ಈಗ ನೋಡಿ ನಾನು ಹೇಳ್ತೀನಲ್ಲ, ಇವರು ಅಲ್ಲಿ 13 ಗುಂಡಿ ತೋಡಿದ್ದೆಲ್ಲ ಇವ್ರದೇ ಗುಂಡಿ, ಅಲ್ಲಿ ತೋಡಿರೋ ಪ್ರತಿ ಗುಂಡಿನೂ ಇವ್ರದೇ. ಇವರೊಬ್ಬೊಬ್ರು ನಾಕ್ಬೇಕು, ಮುಚ್ಬೇಕಷ್ಟೇ. ಈಗ ಅಲ್ಲಿ ಯಾರು ನಮಗೆ ಗೊತ್ತಾ, ಇವ್ರು ಯಾಕೆ ಗುಂಡಿ ತೋಡಿಸ್ತಾವ್ರೆ ಅಂದರೆ,
ಅವ್ರನ್ನ ಮುಚ್ಚಕ್ಕೆ ಅವರೇ ಗುಂಡಿ ತೋರಿಸ್ತಾ ಇದ್ರು ಅಷ್ಟೇ. ನಮ್ಮ ಜನಕ್ಕೊಂದು ಕಾಮನ್ ಸೆನ್ಸ್ ಇರಲಿಲ್ಲ ರೀ. ಭೀಮಾ ಒಬ್ಬನೇ ಹೋಗಿ ಹೂತು ಹಾಕಿರುವ ಇಷ್ಟೊಂದು ಶವಗಳು, ಸಾವಿರಾರು ಕೊಲೆಗಳು ಅನ್ನಲ್ಲ. ಅವಾಗ ಭೀಮಾ ಒಬ್ಬನೇ ಸಾವಿರಾರು ಹೂತಿದ್ರೆ ಅದನ್ನು ತೆಗಿಯಕ್ಕೆ 20 ಜನ 2 JCB ಯಾಕೆ ಬೇಕು ಅಂತ ನಮ್ಮ ಜನ ಯೋಚನೆ ಮಾಡಲಿಲ್ಲ. ಮೂರ್ಖರನ್ನಾಗಿ ಮಾಡಿದ್ರು ಇಡೀ ಜನರನ್ನ. 20 ಅಡಿ ತೆಗೆದ್ರೆ ಅವ್ನು ಮತ್ತೆ ಹತ್ತದ ಹೆಂಗ್ರಿ ಮೇಲೆ? 20 ಅಡಿ ಗುಂಡಿ ತೋಡಿದ್ರೆ ಮೇಲೆ ಹತ್ತದ ಹೆಂಗೆ ಅಂತ ಗೊತ್ತಿರ್ಬೇಕಲ್ಲ ಕನಿಷ್ಠ. ಆಗ್ಲಿ ಆಡಿದ್ರು, ಅವ್ರ ಆಟ ಆಡಿದ್ರು, ನಮ್ಮನ್ನೆಲ್ಲ ಮುಗಿಸುವ ಸಂಚು ಮಾಡಿದ್ರು, ನಮ್ಮ ವೈಯಕ್ತಿಕ ತೇಜೋವಧೆ ಮಾಡಿದ್ರು, ನಮ್ಮ ಶ್ರದ್ಧಾ ಕೇಂದ್ರವನ್ನು ಟೀಕಿಸಿದ್ರು, ನಮ್ಮ ಕಾವಂದರನ್ನ ಕೆಟ್ಟದಾಗಿ ಬೈದ್ರು. ಅಣ್ಣಪ್ಪ ಸ್ವಾಮಿ ಎಲ್ಲರ ಜುಟ್ಟು ಹಿಡಿದು ಅಲ್ಲಾಡಿಸ್ತಾ ಇದ್ದಾನೆ, ಮುಗಿಯತ್ತಿದೆ. NIA ತನಿಖೆ ಆಗ್ಬೇಕು, ಪಾರದರ್ಶಕ ತನಿಖೆ ಆಗ್ಬೇಕಾದ್ರೆ ನೋಡಿ, SIT ಈ ಕೇಸ್ಗೆ ಸಂಬಂಧಪಟ್ಟಂಗೆ ಮುಗಿಸಿ ಹೋದ್ರೆ ನಾವು NIA ಯಾಕೆ ಬೇಕು ಅಂತ ಹೇಳ್ತಾ ಇದೀವಿ ಅಂತಂದ್ರೆ, 16 ಸ್ಕ್ವೇರ್ ಫೀಟ್ ಮನೆ ಕಟ್ಟಲಿಕ್ಕೆ ದುಡ್ಡೆಲ್ಲಿಂದ ಬಂತು? ಒಂದೇ ಒಂದು ಹಂಚಿನ ಮನೆ ಇದ್ದಿದ್ದು 3 ಫ್ಲೋರ್ ಹೆಂಗಾಯ್ತು? ಮನೆ ಎದುರುಗಡೆ JCB 3 ಕಾರ್ಗಳು ಹೇಗೆ ಬಂದು ನಿಲ್ತಾ ಇದೆ? ಇವತ್ತು ಇವನು ಜೈಲ್ಗೆ ಹೋಗಕ್ಕೂ ಸಹಿತ ಒಂದು ಪೆಜಾರೋ ಕಾರ್ನ ಹಿಂದೆ 10 ಕಾರ್ಗಳು ಬರ್ತಾ ಇದೆಯಲ್ಲ, ಅವ್ರನ್ನೆಲ್ಲ ಸಾಕ್ತಾ ಇರೋದು ಯಾರು? ಅದಕ್ಕೆ ದುಡ್ಡೆಲ್ಲಿಂದ ಬರ್ತಾ ಇದೆ ಅಂತ ಗೊತ್ತಾಗಬೇಕು ಅಂದ್ರೆ NIA ಬರಬೇಕು. ಆ ಕಾರಣಕ್ಕೋಸ್ಕರ ಇದರ ಹಿಂದೆ ಯಾಕೆ ನಮ್ಮನ್ನೆಲ್ಲ ಪೇಮೆಂಟ್ ಗಿರಾಕಿಗಳು ಇವತ್ತು ನೋಡ್ರಿ, ನಾನಾಗಿರ್ಬೋದು, ವಸಂತ ಗಿಳಿಯರ್ ಆಗಿರ್ಬೋದು, ವಿಕಾಸ್ ಶಾಸ್ತ್ರಿ ಆಗಿರ್ಬೋದು, ನಾವೆಲ್ಲ ಬಾಡಿಗೆ ಮನೇಲಿ ಇದೀವ್ರಿ. ನಮಗೆ 16,000 ಸ್ಕ್ವೇರ್ ಫೀಟ್ ಜಾಗ ಇಲ್ಲ, ನಮ್ಮನೆ 3 ಫ್ಲೋರ್ ಎತ್ತಲಿಲ್ಲ. ತಗೊಂಡ್ವಿ. ಯಾಕೆ ತಗೊಂಡ್ವಿ? ನಮಗೆ ಗೊತ್ತಿದ್ದು ಒಂದೇ, ನಾವೆಲ್ಲ ಓದ್ಕೊಂಡು ಬಂದಿದ್ವಿ. ಸೋಷಿಯಲ್ ಮೀಡಿಯಾದಲ್ಲಿ ಟೀಕೆ ಮಾಡ್ತಾ ಇದ್ದವನು ಓದ್ಕೊಂಡು ಬಂದಿರಲಿಲ್ಲ, AI ವಿಡಿಯೋ ನೋಡ್ಕೊಂಡು ಬಂದಿದ್ದ. ಅವನು AI ವಿಡಿಯೋ ನೋಡಿ ಬಂದವನು, ನಾನು ದಾಖಲೆಗಳನ್ನು ಓದ್ಕೊಂಡು ಬಂದವನು. ನನಗೂ ಅವ್ರಿಗೂ ವ್ಯತ್ಯಾಸ ಇದೆ. ಸೊ ಹಾಗಾಗಿ ಆ ಟೀಕೆಗಳು ನಮ್ಮ ಕಣ್ಣಿಗೆ ಕಾಣಿಸಿದ್ರು ನಮ್ಮ ತಲೆಗೆ ಬರಲಿಲ್ಲ. ಅದು ಮಾಡಿದೀವಿ. ಸಮಾವೇಶದಲ್ಲಿ ಹೇಳ್ತಾ ಇದ್ದೀರಿ, ಸಾಗರದಷ್ಟು ಜನಸಂಖ್ಯೆಯನ್ನು ಕೂಡಿ ಬೆಂಗಳೂರಿನಿಂದ ಧರ್ಮಸ್ಥಳದವರೆಗೆ ಪಾದಯಾತ್ರೆ ಎನ್ನುವಂಥದ್ರ ಬಗ್ಗೆ ಹೇಗಿದೆ ಸಿದ್ಧತೆ? ಏನು ಪ್ಲಾನು? ಎಷ್ಟು ಜನ ಕೂಡಬಹುದು? ಯಾವಾಗ? ಚಕ್ರವರ್ತಿ ಸುಲಿಬೆಲಣ್ಣ ಆಲ್ರೆಡಿ ಅದ್ರ ಬಗ್ಗೆ ಹೇಳಿದ್ದಾರೆ. ನಾವು ಅದರ ಪೂರ್ವ ಸಿದ್ಧತೆಯಲ್ಲಿ ಇದ್ವಿ. ನಮಗೆ ಒಂದು ಸ್ವಲ್ಪ ಡಿಸ್ಟೆನ್ಸ್ ಹೋಗಬೇಕು ಅನ್ನುವ ಪ್ಲಾನಲ್ಲಿ ಇದ್ವಿ ನಾವು. ಆದರೆ ಈಗ ಚಕ್ರವರ್ತಿ ಅಣ್ಣ ಬೆಂಗಳೂರಿಂದನೇ ಓಡೋಣ ಅಂತ ಹೇಳ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ಬೆಂಗಳೂರಿನಿಂದ ಸಾಗರೋಪಾದಿಯಲ್ಲಿ ಹಳ್ಳಿಗಳಿಂದ ಜನಗಳನ್ನು ಕರ್ಕೊಂಡು ಕಪ್ಪು ರಸ್ತೆ ಇದೆಯಲ್ಲ, ಅದರ ಮೇಲೆ ಕೇಸರಿ ಧ್ವಜಗಳು ಕಾಣಬೇಕು, ಭಗವದ್ ಧ್ವಜಗಳು ಕಾಣಬೇಕು, ಹಂಗೆ ಹೋಗ್ತೀವಿ. ಆ್ಯಂಡ್ ಮತ್ತೆ ಹೇಳ್ತಾ ಇದ್ದೀನಿ, ಪಾದಯಾತ್ರೆಯಲ್ಲಿ ಇಡುವ ಪ್ರತಿ ಹೆಜ್ಜೆಯು ನಮ್ಮ ವಿರುದ್ಧ ನಿಂತ ದುಷ್ಟರ ಎದೆಯ ಮೇಲೆ ಇಟ್ಕೊಂಡು ಹೋಗೋದು. ನಾವು ಒಂದೊಂದು ಹೆಜ್ಜೆನ ಅವ್ರ ಎದೆಗಳ ಮೇಲೇನೆ ಇಟ್ಕೊಂಡು ಹೋಗ್ತೀವಿ. ಇದು ಸತ್ಯ. ಇದಿಷ್ಟು ಕಿರಿಕಿರಿತಿ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಗಿರೀಶ್ ಜೊತೆ ಚಿದಾನಂದ ರಾಪುರಮಠ್, ವಿಶ್ವಾನಿ TV, ಬೆಂಗಳೂರು.